ಫುಲೆ ಶಿಕ್ಷಣ ಸಂಸ್ಥೆಯಲ್ಲಿ ನಡೆಯುತ್ತಿರುವ ಮಲ್ಲಿಕಾರ್ಜುನ ಖರ್ಗೆ ಪದವಿ ಪೂರ್ವ ಕಾಲೇಜು ಶಹಾಬಾದ್ ಕಲಬುರಗಿಯಲ್ಲಿ 2001-2002 ಸಾಲಿನ ಕಾಲೇಜು ವಿದ್ಯಾರ್ಥಿಗಳಿಂದ ಕಾಮರ್ಸ್ ಮತ್ತು ಸೈನ್ಸ್ ವಿದ್ಯಾರ್ಥಿಗಳಿಂದ ಗುರುವಂದನಾ ಹಾಗೂ ಸಹಪಾಠಿಗಳ ಸ್ನೇಹ ಸಮ್ಮೇಳನವನ್ನು ಹಮ್ಮಿಕೊಳ್ಳಲಾಗಿತ್ತು. ಇಂದು ರವಿವಾರ 1-2-2026 ಬೆಳಗ್ಗೆ 10:30 ಗಂಟೆಗೆ ಎಲ್ಲ ಗುರುವೃಂದಕ್ಕೆ ಹಾಗೂ ಎಲ್ಲ ಸ್ನೇಹ ಬಳಗ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅತ್ಯಂತ ಯಶಸ್ವಿಯಾಗಿ ಈ ಕಾರ್ಯಕ್ರಮ ನೆರವೇರಿಸಲಾಯಿತು. ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಗುರುವೃಂದದವರಿಗೂ ಹಾಗೂ ಎಲ್ಲ ಸ್ನೇಹಿತರುಗಳು ತುಂಬ ಹೃದಯದ ಧನ್ಯವಾದಗಳನ್ನು ಕೋರ್ತಾ ಇದ್ದೇನೆ. ನಮಸ್ಕಾರ. ಹೇಳ್ತಾರೆ ಈ ಒಂದು ಗುರುವೃಂದದ ಗುರುವಂದನಾ ಹಾಗೂ ಸಹಪಾಠಿಗಳ ಸ್ನೇಹ ಸಮ್ಮೇಳನಕ್ಕೆ ಉದ್ಘಾಟಕರಾಗಿ ಶ್ರೀ ಶಂಕರ್ ಕೋಡ್ಲಾರ್ ಅವರು ಅಧ್ಯಕ್ಷರು ಮಹಾತ್ಮ ಜ್ಯೋತಿಬಾ ಫುಲೆ ಶಿಕ್ಷಣ ಸಂಸ್ಥೆ ಶಹಾಬಾದ್ ಕಲಬುರಗಿ ಇವರು ಆಗಮಿಸಿದ್ರು. ಅದೇ ರೀತಿಯಾಗಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಲು ಪ್ರೊಫೆಸರ್ ಸಿ ನೀಲಕಂಠ ಕಣ್ಣಿ ಸರ್ ಅವರು ಪ್ರಾಚಾರ್ಯರು ಮಹಾತ್ಮ ಜ್ಯೋತಿಬಾ ಫುಲೆ ಶಿಕ್ಷಣ ಸಂಸ್ಥೆಯ ಒಂದು ಪದವಿ ಕಾಲೇಜು ಅದರ ಒಂದು ಪ್ರಾಚಾರ್ಯರಾಗಿರ್ತಾರೆ, ಅವರು ಆಗಮಿಸಿದ್ರು. ಮತ್ತು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ BS ಮಾಲಿ ಪಾಟೀಲ್ ಸರ್ ಅವರು ಪ್ರಾಚಾರ್ಯರು ಮಲ್ಲಿಕಾರ್ಜುನ ಖರ್ಗೆ ಸಂಯುಕ್ತ ಪದವಿ ಪೂರ್ವ ಕಾಲೇಜು ಶಹಾಬಾದ್ ಕಲಬುರಗಿ ಅವರು ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದರು. ಕಾರ್ಯಕ್ರಮ ಒಟ್ಟಾರೆ ಯಶಸ್ವಿಯಾಗಿ ಈ ಒಂದು 25 ವರ್ಷಗಳ ನಂತರ ಎಲ್ಲ ಸ್ನೇಹಿತರ ಸ್ನೇಹ ಬಳಗದ ಒಂದು ಸ್ನೇಹ ಸಮ್ಮೇಳನ ಭಾಳಷ್ಟು ಅಚ್ಚುಕಟ್ಟಾಗಿ ಯಶಸ್ವಿಯಾಗಿ ಪೂರೈಸಲಾಯಿತು ಅಂತ ಈ ಸಂದರ್ಭದಲ್ಲಿ ಹೇಳಲು ಇಷ್ಟಪಡ್ತೇನೆ. ನಮಸ್ಕಾರ. ನನ್ನ ಹೆಸರು ನಾಗರಾಜ್ ಕ್ಯಾಸ್ವರ್ ಅಂತ, ಸಹ ಶಿಕ್ಷಕರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗೋಳಾಬಿಯಲ್ಲಿ ಕೆಲಸ ಮಾಡ್ತಾರೆ. ನನ್ನ ಹೆಸರು ನಾಗರಾಜ್ ಜಿ ಬೆಂಗೂರ್ ಅಂತ, ನಾನು ಸದ್ಯ ಭೀಮಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಕರವಸಲೆ ಕಾರ್ಯನಿರ್ವಹಿಸುತ್ತಿದ್ದು ಮತ್ತು ಗ್ರಾಮ ಪಂಚಾಯತ್ ನೌಕರ ಸಂಘದ ಜಿಲ್ಲಾಧ್ಯಕ್ಷನಾಗಿ ಒಂದು ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಈ ಒಂದು ಮಹಾತ್ಮ ಜ್ಯೋತಿಬಾ ಫುಲೆ ಶಿಕ್ಷಣ ಸಂಸ್ಥೆಯ ಅಡಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಸಂಯುಕ್ತ ಪದವಿ ಪೂರ್ವ ಕಾಲೇಜು ಶಹಾಬಾದ್ ಕಲಬುರಗಿ 2001-2 ಸಾಲಿನ ಕಾಲೇಜು ವಿದ್ಯಾರ್ಥಿಗಳಿಂದ ಗುರುವಂದನಾ ಹಾಗೂ ಸಹಪಾಠಿಗಳ ಸ್ನೇಹ ಸಮ್ಮೇಳನ ಕಾರ್ಯಕ್ರಮವನ್ನು ನಾವೆಲ್ಲ ಗೆಳೆಯರು ಕೂಡಿಕೊಂಡು ಸುಮಾರು ಒಂದು 3 ತಿಂಗಳಿಂದ ಒಂದು ಪ್ರಯತ್ನ ಮಾಡಿ ಎಲ್ಲರ ನಮ್ಮ ಸ್ನೇಹಿತರು ಎಲ್ಲೆಲ್ಲಿದ್ದರೂ ಅವರನ್ನೆಲ್ಲ ಒಂದು ಒಗ್ಗಟ್ಟಾಗಿ ಸೇರಿಸಿಕೊಂಡು ಎಲ್ಲ ನಮ್ಮ ಶಿಕ್ಷಕರೊಂದಿಗೆ ಚರ್ಚೆ ಮಾಡಿ ಈ ಒಂದು 3 ತಿಂಗಳ ಸತತ ಪ್ರಯತ್ನದಿಂದ ಸುಮಾರು 25 ವರ್ಷಗಳಿಂದ ನಾವು ಕಲ್ತಂಥ ಶಾಲೆ ಬಿಟ್ಟು ಹೋಗಿದ್ದೀವಿ. ಅದು 25 ವರ್ಷಗಳ ಬಳಿಕ ನಾವು ಈ ಒಂದು ಗುರುವಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ನಮ್ಮ ಸಹಪಾಠಿಗಳು ಸ್ನೇಹಿತರನ್ನು ಪುಣೆ ಆಗಿರ್ಬೋದು, ಬೆಂಗಳೂರು ಆಗಿರ್ಬೋದು ಮತ್ತು ಬಿಜಾಪುರ, ಹೈದರಾಬಾದ ಎಲ್ಲ ಕಡೆ ಒಂದು ಉನ್ನತ ಹುದ್ದೆಯಲ್ಲಿ ಅವರು ಒಂದು ಕಾರ್ಯನಿರ್ವಹಿಸುತ್ತಿದ್ದಾರೆ. ಅವರನ್ನೆಲ್ಲರನ್ನು ಕರೆದುಕೊಂಡು ಈ ಒಂದು ಗುರುವಂದನಾ ಕಾರ್ಯಕ್ರಮ ಅತಿ ಯಶಸ್ವಿಯಾಗಿ ಮಾಡಿದ್ದೇವೆಂದು ಅದು ಮತ್ತು ಅತಿ ಒಂದು ಸಂತೋಷ ನಮ್ಮ ಎಲ್ಲ ಸ್ನೇಹ ಬಳಗಕ್ಕೆ ಆಗುತ್ತಿದೆ. ಯಾಕಂದರೆ ಸುಮಾರು 25 ವರ್ಷದ ಬಳಿಕ ನಾವೆಲ್ಲ ಸೇರಿಕೊಂಡಿದ್ದೀವಿ. ಆವಾಗ ನಾವು ಯಾವ ಪರಿಸ್ಥಿತಿಯಲ್ಲಿದ್ದೀವಿ, ಈಗ ಒಂದು ಯಾವ ಒಂದು ಪರಿಸ್ಥಿತಿಯಲ್ಲಿದ್ದೀವಿ ಎಂಬುದು ಒಂದು ನಿರ್ದೇಶನ, ಎಲ್ಲರ ಒಂದು ಸಹಪಾಠಿಗಳ ಒಂದು ಕಷ್ಟ ಸುಖ ಹಂಚಿಕೊಂಡಿರ್ಬೋದು. ನಮ್ಮ ಏಳಿಗೆ ಒಂದು ಯಾವ ಏಳಿಗೆ ಬೇಸನೆಯನ್ನು ಮುಂದುವರೆದಿದೆ ಎಂಬುದು ಈ ಒಂದು ನಾವು ವೇದಿಕೆ ಮುಖಾಂತರ ಎಲ್ಲ ಒಂದು ಹಂಚಿಕೊಂಡಿದ್ದೀವಿ. ಅದೇ ರೀತಿಯಾಗಿ ಎಲ್ಲ ನಮ್ಮ ಶಿಕ್ಷಕ ವೃಂದದವರು ಕೂಡ ಈ ಒಂದು ವೇದಿಕೆ ಮೇಲೆ ಗುರುವಂದನಾ ಕಾರ್ಯಕ್ರಮ ಮಾಡಿ ಅವರನ್ನೆಲ್ಲ ಸತ್ಕರಿಸಿ ಈ ಒಂದು ಕಾಲೇಜಿಗೆ ನಮ್ಮ ಕೈಲಿ ಆದಷ್ಟು ಅಂತ ನಮ್ಮ ಎಲ್ಲ ಸ್ನೇಹ ಬಳಗದವರು ಕೂಡಿಕೊಂಡು ಒಂದು ಗುರು ಕಾಣಿಕೆಯಾಗಿ ಇಲ್ಲಿ ಕಾಲೇಜಿಗೆ ಪೀಠೋಪಕರಣ ನಾವು ಅರ್ಪಿಸಿದ್ದೀವಿ. ಅದೇ ರೀತಿ ಮುಂದಿನ ದಿನಗಳಲ್ಲೂ ಕೂಡ ನಾವು ಕಲಿತಂಥ ಶಾಲೆ ಚೆನ್ನಾಗಿರ್ಬೇಕಂತ ನಮ್ಮೆಲ್ಲ ಸ್ನೇಹ ಬಳಗದವರು ಒಂದು ಕೂಡಿಕೊಂಡು ಒಂದು ಒಪ್ಪಂದ ಮಾಡಿವಿ. ಮುಂದಿನ ದಿನಗಳಲ್ಲಿ ಈ ನಮ್ಮ ಕಲಿತಂಥ ಶಾಲೆಗೆ ಏನಾದರೂ ಸಹಾಯಧನ ಎಲ್ಲರೂ ಕೂಡಿಕೊಂಡು ಮಾಡ್ತೇವೆ ಅಂತ ಎಲ್ಲರೂ ಒಂದು ಹೇಳಿಕೊಂಡು ಈ ಒಂದು ಸ್ನೇಹ ಬಳಗ ಕಾರ್ಯಕ್ರಮ ಅತಿ ಯಶಸ್ವಿಯಾಗಿ ನಿರ್ವಹಿಸಿಕೊಂಡಿದ್ದೇವೆ ಅಂತ ಹೇಳಿ ಇಲ್ಲಿ ನಂದೆರಡು ಮಾತು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಾಗರಾಜ್ ಜಿ ಬೆಂಗೂರ್, ಗ್ರಾಮ ಪಂಚಾಯತ್ ಕರವಸಲಿಗಾರರು ಭೀಮಳ್ಳಿ ಹಾಗೂ ಮತ್ತು ಜಿಲ್ಲಾಧ್ಯಕ್ಷರು ಕರ್ನಾಟಕ ರಾಜ್ಯ ಗ್ರಾಮ ನೌಕರ ಸಂಘ CIT ಸಹಿತ ಜಿಲ್ಲಾ ಸಮಿತಿ. ನನ್ನ ಹೆಸರು ದೌಲತ್ ರಾಯ್ ಜಿ ಮೂಲ್ಗೆ ಅಂತ. ಇವತ್ತು ನಾವು ಜ್ಯೋತಿಬಾ ಫುಲೆ ಕಾಲೇಜಿನಲ್ಲಿ ಗುರುವೃಂದ ಕಾರ್ಯಕ್ರಮ ಹಾಗೆ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ಇವತ್ತು ಏರ್ಪಡಿಸಿದ್ವಿ. ಏನಂದರೆ ಇದು ಈ ಕಾಲೇಜು ಇತಿಹಾಸದಲ್ಲೇ ಯಾವತ್ತೂ ಈ ರೀತಿ ಗುರುವೃಂದನ ಕಾರ್ಯಕ್ರಮ ಆಗಲಿ ಸ್ನೇಹ ಸಮ್ಮೇಳನ ಆಗಲಿ ಮಾಡಿಲ್ಲ. ನಾವೇ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಯಾವ ಬ್ಯಾಚ್ ಅಂದರೆ 2001 ಬ್ಯಾಚ್ನ ಎಲ್ಲ ಸ್ನೇಹಿತರು ಸೇರಿ ಭರ್ಜರಿ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿದ್ದೀವಿ. ಏನಂದರೆ ಎಲ್ಲರೂ ಪ್ರತಿಯೊಬ್ಬರು ಎಷ್ಟೊಂದು ಸುಮಾರು ನಾವು ಒಂದು 70-80 ಜನ ಸೇರಿಸಲಾಯ್ತು. ಎಲ್ಲರೂ ಬಂದರು. ಪ್ರತಿದಿನ ಅವ್ರ ಕುಟುಂಬ ಫ್ಯಾಮ್ಲಿ ಅವು ಸಮಸ್ಯೆಗಳಲ್ಲೇ ಇರ್ತಾರೆ. ಆದರೆ ಎಲ್ಲರೂ ಬಂದು
ಈ ಖುಷಿಯಿಂದ ಎಲ್ಲ ಗೆಳೆಯರು ಗೆಳತಿಯರು ಸೇರಿಕೊಂಡು ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿದ್ವಿ. ಎಲ್ಲ ನಮ್ಮ ಕಲಿಸಿದಂಥ ಗುರುಗಳಿಗೆ ನಾವಪ್ಪ ಅಂದ್ರೆ ನಮ್ಮ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಅವ್ರು ಕಲಿಸಿದ ಅವರ ಋಣ ನಮ್ಮ ಮೇಲಿತ್ತು, ಆ ಋಣಕ್ಕೆ ಒಂದು ಅಭಿನಂದನಾ ಕಾರ್ಯಕ್ರಮ ಇಟ್ಕೊಂಡು ಇವತ್ತಿನ ದಿನ ಎಲ್ಲ ನಮ್ಮ ಶಿಕ್ಷಕರು ಉಪಸ್ಥಿತರಿದ್ದರು. ಅವರ ಎದುರುಗಡೆನೇ ಇಂಥ ಒಳ್ಳೆ ಕಾರ್ಯಕ್ರಮ ಮಾಡಿದ್ವಿ. ಎಲ್ಲ ನನ್ನ ಸ್ನೇಹ ಬಳಗ ಎಲ್ಲರೂ ಸಹಕಾರದಿಂದ ಒಳ್ಳೆ ಕಾರ್ಯಕ್ರಮ ಮಾಡಲಿಕ್ಕೆ ಎಲ್ಲರೂ ಭುಜ ಕೊಟ್ಟು ನಿಂತರು. ಅವ್ರಿಗೆಲ್ಲರೂ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ ಸರ್. ನನ್ನ ಹೆಸರು ದೌಲತ್ ರಾಯ್ ಜಿ ಮೂಲ್ಗೆ ಅಂತ. ನಾನು ಬೆಂಗಳೂರಲ್ಲಿ ಒಂದು ಪ್ರೈವೇಟ್ ಕಂಪ್ನಿಯಲ್ಲಿ ಮಟೀರಿಯಲ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ. ಕುಮಾರ್ ಶ್ರೀಮನಿ. ಇವತ್ತು ನಮ್ಮ ಮಹಾತ್ಮ ಜ್ಯೋತಿಬಾ ಫುಲೆ ಶಿಕ್ಷಣ ಸಂಸ್ಥೆಯ 2001 ಮತ್ತು 2002ನೇ ಸಾಲಿನ ಕಾಲೇಜು ವಿದ್ಯಾರ್ಥಿಗಳಿಂದ ಗುರುವಂದನಾ ಕಾರ್ಯಕ್ರಮ ಹಾಗೂ ಸ್ನೇಹ ಸಮ್ಮೇಳನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇಲ್ಲಿ ಹೋದಂಥ ಎಲ್ಲ ವಿದ್ಯಾರ್ಥಿಗಳು ಒಂದೊಂದು ಫೀಲ್ಡ್ನಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ನಾನು ಕೂಡ ಒಂದು ಫೀಲ್ಡಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಇನ್ನೂ ಈ ಕಾಲೇಜ್ ಬೆಳಿಬೇಕಂತ ನಮ್ಮ ಆಸೆ. ನಾವು ಈ ಕಾಲೇಜಲ್ಲಿ ಕಲ್ತೀವಿ ಅಂದರೆ ಈ ಕಾಲೇಜಿಗೆ ಏನಾದರೂ ಒಂದು ಕೊಡುಗೆ ಕೊಡಬೇಕು, ಈ ಕಾಲೇಜ್ ಇನ್ನೂ ಬೆಳೆಸ್ಬೇಕನ್ನೋದು ನಮ್ಮ ಉದ್ದೇಶ. ತುಂಬ ಸಂತೋಷ ಅನ್ನಿಸ್ತೀವಿ. ನಾನು NGOನಲ್ಲಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತೀನಿ. ಜೊತೆಗೆ ಅದರ್ ಗೌರ್ಮೆಂಟ್ ಪ್ರಾಜೆಕ್ಟ್ಗಳನ್ನು ಮಾಡ್ತೀನಿ. 2 ವರ್ಷ ಕಲ್ತಿದ್ದೀನಿ ಸರ್. 2 ವರ್ಷ ಕಲ್ತಿದ್ದೀನಿ. ಇದ್ರ ಜೊತೆ ನಾನು ಕರ್ನಾಟಕ ಕೌಶಲ್ಯ ಅಭಿವೃದ್ಧಿಯಿಂದ ಕೌಶಲ್ಯ ತರಬೇತಿ ನಡೆಸ್ತೀನಿ ರೀ. ಸುಮಾರು 10 ವರ್ಷಗಳಿಂದ ನಾನು ಕೌಶಲ್ಯ ಟ್ರೈನಿಂಗ್ ನಡೆಸ್ತೀನಿ. ಸುಮಾರು 1200 ವಿದ್ಯಾರ್ಥಿಗಳಿಗೆ ಟ್ರೈನಿಂಗ್ ಕೊಟ್ಟಿದ್ದೀನಿ ರೀ. ಮತ್ತು ಮಕ್ಕಳ ಕಾರ್ಯಕ್ರಮ ಮಾಡ್ತೀನಿ ರೀ ಬಾಲ ವಿಕಾಸಕ್ಕೆ ಅಕಾಡೆಮಿಯಿಂದ. ಮತ್ತು ಸಮಾಜ ಕಲ್ಯಾಣ ಇಲಾಖೆಯಿಂದ ಅಸ್ಪೃಶ್ಯತಾ ನಿವಾರಣಾ ಕಾರ್ಯಕ್ರಮ ಮಾಡ್ತೀವಿ. ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಕನ್ನಡ ಕಾರ್ಯಕ್ರಮಗಳನ್ನು ಮಾಡ್ತೀವಿ, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡ್ತೀವಿ. ತುಂಬ ಒಂದು ಚಿಕ್ಕದಾದ ಕಾಲೇಜಿನಲ್ಲೂ ನಾವು ಕಲ್ತೀವಿ ಅಂದರೆ ಎಲ್ಲರೂ ದೊಡ್ಡ ಒಂದು ಹುದ್ದೆಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ನಮ್ಗೆ ತುಂಬ ಹೇಳ್ಕೊಳ್ಳಿಕ್ಕೆ ತುಂಬ ಹೆಮ್ಮೆ ಆಗ್ತಿದೆ ಇಂಥ ಕಾಲೇಜಲ್ಲಿ ಕಲ್ತೀವಿ ಅಂತ. ಅದಕ್ಕೆ ನಮ್ಮ ಈ ಕಾಲೇಜು ಇನ್ನೂ ಬೆಳಿಬೇಕು ಅನ್ನೋದು ನಮ್ಮ ಇಚ್ಛೆ. ನನ್ನ ಹೆಸರು ಪದ್ಮಾವತಿ विजय प्रसाद है। यहाँ पे समारोह में उपस्थित होते हुए मुझे बहुत आनंद हो रहा है, क्योंकि इस समारोह में हमने अपने जो बिछड़े हुए सहपाठी थे, जो मेरे सखा सहगण थे, उन सबको मिलकर मुझे आज बहुत ही आनंद का अनुभव हो रहा है। जैसे कि हमारे बिछड़े हुए गुरुजी थे, जिनसे हमारे मिलने की बहुत आस होती है, लेकिन हमें कई कारणों की वजह से मिल नहीं पाते हैं। तो यही एक समारोह है जिसके ज़रिए हम यहाँ पर उपस्थित हुए हैं, एक दूसरे को जानने के लिए, एक दूसरे को आगे हम किस मुकाम तक पहुँचे हैं हमारे गुरुजन के आशीर्वाद से। यह सब हमें आकर यहाँ पर सबसे उपस्थित होकर मिलकर यह अनुभव हुआ कि हमने हमारे गुरुजन से जो कुछ भी सीखा है, जो कुछ भी पथ हमने पाया है, वह सभी उन सब गुरुजन के आशीर्वाद से ही संभव हो पाया है। इसी आशीर्वाद के अनुभव और सहयोग से ही हमने अपने जीवन में हमारे नींव और हमारी प्रचलितता को प्रारंभ किया और हमारे मुकाम तक हमने पहुंच गए। तो इसी आनंद और इसी महोत्सव को हम अपने गुरुजन के साथ अपना जो कुछ भी जीवन में हो गया है उसे हम उनके साथ बांटना चाहते थे। तो गुरुजी को जितना भी धन्यवाद कीजिए, इसका कोई भी मोल नहीं है। गुरुजी हमारे लिए एक अनंत कोटि धन्यवाद के ऊपर भी उनको धन्यवाद की कोई अगर हम धन्यवाद करते हैं तो भी हम धन्यवाद उनके लिए कम ही हो जाएगा। तो इस अवसर पर मैं कबीर जी का बहुत ही महत्वपूर्ण प्रचलित एक दोहा कहूँगी। गुरु गोविंद दोहु कड़े काके लागो पाए, बलिहारी जी गुरु आपने जिन गोविंद दियो बताए। यानी गुरु ही एक ऐसा हमें पथमार्ग दिखाता है, जीवन की सच्चाई को दर्शाता है, जिस पर चलकर हम हमारे जो भी लक्ष्य की प्राप्ति है उन्हीं के जरिए प्राप्त कर सकते हैं। तो यहाँ पे कबीर जी कहते हैं कि अगर गुरु और गोविंद दोनों एक साथ आपके सामने खड़े होते हैं तो आप किन्हें पहले प्रणाम करेंगे? तो गुरु जी को ही हम सबसे पहले प्रणाम करेंगे, क्योंकि गुरु ही ऐसा व्यक्ति है जिन्होंने हमें हमारे भगवान तक जाने का, हमारे सही पथ पर पहुंचने का लक्ष्य प्रदान किया है। तो उनको हम कोटि धन्यवाद करती हूं। और इस कॉलेज मल्लिकार्जुन खड़गे कॉलेज की भी मैं बहुत आभारी हूं, क्योंकि मैं जब यहाँ पर पहली बार आई थी तब मुझे कन्नड़ बिल्कुल भी नहीं आता था। कन्नड़ ना के बराबर ही था। तो मैं यहाँ पर आकर मैंने यहाँ पर कन्नड़ को बहुत अच्छी तरह से सीखा, जिसका उपयोग मैंने बेंगलुरु जैसे शहर में उपयोग कर मैंने अपने लक्ष्य को प्राप्त किया। और मैं आज एज अ टीचर, एज अ लेक्चरर काम करती हूँ।
धन्यवाद। हाँ, यहाँ बचपन बहुत याद आया है। जब मैं पहली बार यहाँ पर कॉलेज में प्रवेश की थी तो सब लोग मेरे लिए अनजान थे, तो मेरी ये जो सखा है बेबी ने मेरा बहुत साथ दिया, जगदेवी जी ने। इनके ही सहयोग से, इनके ही साथ की वजह से मैं मेरे यहाँ पर जो भी अभ्यास था उसको पूर्ण कर पाई। तो कन्नड़ यानी कि कन्नड़ में 2 बात कहूँगी। ನಾನು ಎಲ್ಲರಿಗೆ ತುಂಬ ಧನ್ಯವಾದವನ್ನು ಅರ್ಪಣೆ ಮಾಡ್ತೀನಿ. ಯಾಕಂದರೆ ಇಲ್ಲಿ ಬಂದ ಮೇಲೆ ನಾನು ಕನ್ನಡ ಏನಿದೆ, ಕನ್ನಡ ಹೆಂಗೆ ಕಲಿಬೇಕಂತ ನನಗೆ ಅರ್ಥ ಆಯಿತು. ಮತ್ತು ನನಗೆ ನನ್ನ ಸಹಪಾಠಿಗಳನ್ನು ತುಂಬ ಸಹಯೋಗ ಮಾಡಿದರು. ಅದಕ್ಕೆ ಕೂಡ ನಾನು ತುಂಬ ಧನ್ಯವಾದಗಳು. ಗುರುವಂದನಾ ಕಾರ್ಯಕ್ರಮ 2001-2002ನೇ ಸಾಲಿನ ಗುರುವಂದನಾ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಆಗಮಿಸಿದ್ದೇವೆ. ಇಲ್ಲಿ ಈ ಮಲ್ಲಿಕಾರ್ಜುನ್ ಖರ್ಗೆ ಕಾಲೇಜಿನಲ್ಲಿ ನಾವು ಪದವಿ ಪೂರ್ವ ಕಾಲೇಜಿನಲ್ಲಿ ಓದುತ್ತಿದ್ದೆವು. 25 ವರ್ಷಗಳ ಕಳೆದ ನಂತರ ನಾವೆಲ್ಲರೂ ಸಮ್ಮಿಲನವಾಗಿದ್ದೇವೆ. ಹೇಗಿತ್ತೆ ನಮ್ಮ ಕಾಲೇಜ್ ಅಂದರೆ ಇಲ್ಲಿ ನಾವೆಲ್ಲರೂ ಯಾರು ಏನಂತ ಏನೂ ಗೊತ್ತಿರಲಿಲ್ಲ. ಈಗ 25 ವರ್ಷಗಳ ಕಳೆದ ನಂತರ ನಾವು ಹೇಗೆ ಸಿಗ್ತೀವಿ, ಯಾರು ಏನು ಯಾವ ದರ್ಜೆಯಲ್ಲಿದ್ದಾರೆ, ಯಾವ ಪೊಸಿಷನಲ್ಲಿದ್ದಾರೆ, ಯಾರಿಗೂ ಏನೂ ಗೊತ್ತಿರಲಿಲ್ಲ. ಈಗ ಒಂದು ಗುರುವಂದನಾ ಕಾರ್ಯಕ್ರಮ ಮಾಡೋಣ ಅಂಥೇಳಿ ಎಲ್ಲರೂ ಏರ್ಪಾಡು ಮಾಡಿ ನಾವು ಈಗ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಯಾಗಿ ಎಲ್ಲ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ದೇವೆ. ಇಲ್ಲಿ ಒಂದು ಹೇಳಬೇಕಂದ್ರೆ ನಾವು ವಾಣಿಜ್ಯ ವಿಭಾಗದವರು ನಾವು ಈ ಕಾಲೇಜ್ನಲ್ಲಿ ಆ್ಯಕ್ಚುಲಿ 10-12 ಸ್ಟೂಡೆಂಟ್ಸ್ ಅಷ್ಟೇ ಇದ್ದಿದ್ವಿ ನಾವು ವಾಣಿಜ್ಯ ವಿಭಾಗದಲ್ಲಿ. ಹೇಗೆ ಇದ್ದೇವೆ ಅಂದರೆ ಒಂದು ಫ್ಯಾಮಿಲಿ ಥರ ಆಗಿಬಿಟ್ಟಿದ್ವಿ. ನಾವು ಒಂದು ಫ್ಯಾಮಿಲಿ ಒಳಗೆ ಸಿಸ್ಟರ್ಸ್ ಬ್ರದರ್ಸ್ ಹೆಂಗಿರ್ತೀವಿ ಆ ರೀತಿ ನಾವೆಲ್ಲರೂ ಇದ್ದಿದ್ವಿ. ನಾವು ವಾಣಿಜ್ಯ ವಿಭಾಗದಲ್ಲಿ ಇದ್ದಿದ್ವಿ. ಆ್ಯಕ್ಚುಲಿ ಹೇಳಬೇಕಂದ್ರೆ 12 ಸ್ಟೂಡೆಂಟ್ಸಲ್ಲಿ ನಾನು ಒಬ್ಬಳೇ ರಿಸಲ್ಟ್ ಬಂದಿರೋದು, ನಂದು ಒಂದೇ ಫಸ್ಟ್ ಕ್ಲಾಸ್ ಬಂದಿರೋದು. ನಾವು ಅದಕ್ಕೆಲ್ಲ ಕಾರಣ ನಮ್ಮ ಗುರುಗಳ ಆಶೀರ್ವಾದದಿಂದ ನಾವೆಲ್ಲ ಇಷ್ಟೆಲ್ಲ ಥ್ಯಾಂಕ್ಫುಲ್ ಆಗಿರ್ತೇನೆ ಅಂತ ಹೇಳ್ತೇನೆ.